ಕೊನೆಯ ಗ್ರಾಮದ ದೊಡ್ಡದಾಳ ಮಟ್ಟದ ಮಕ್ಕಳಿಗೆ, ಇನ್ಯಾವುದೋ ತುಮಕೂರಿನ ಮಕ್ಕಳಿಗೆ ಅಥವಾ ಮೈಸೂರಿನಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಹಾಯ ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣಕ್ಕೆ ಪ್ರೇರಕವಾದಂಥ ಅಂಶಗಳನ್ನು ಕಲಿಸಬೇಕು ಅನ್ನುವಂಥ ಬುದ್ಧಿ, ಹಾಗೆ ಅಂತಹ ಸಾತ್ವಿಕ ಅಂಶ ಇಲ್ಲದೆ ಇದ್ದವ್ರಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಲಕ್ಷಾಂತರ ರೂಪಾಯಿಯನ್ನು ಅವರು ಸ್ವತಃ ವಿನಿಯೋಗಿಸಿದ್ದಾರೆ. ಬೇರೆ ಜನರ ಕೈಯಿಂದಲೂ ಕೂಡ ಡೊನೇಷನ್ ತಗೊಂಡಿದ್ದಾರೆ. ತಾವು ಮಾಡೋಕ್ಕಾಗದೇ ಇರುವುದನ್ನು ಅವರು ಇಂತಹ ಮಹನೀಯರ ಕೈಯಲ್ಲಿ ಉಳಿದವರು ಕೂಡ ಮಾಡಿಸ್ತಾ ಇದ್ದಾರೆ. ಅದರಿಂದ ಸಮಾಜಕ್ಕೆ ಬೇಕಾದಷ್ಟು ಪ್ರಯೋಜನ ಇದೆ. ನಾವು ಸಮಾಜದಲ್ಲಿ ಬರೀ ಕೆಟ್ಟದನ್ನೇ ನೋಡ್ತೀವಿ. ಟಿ ವಿ ನೋಡಿದ್ರೆ ಸಾಕು. ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ಟಿ ವಿ ನೋಡಿದ್ರೆ ನಿಮ್ಮ ತಲೆ ಅರ್ಧ ಕೆಟ್ಟು ಹೋಗ್ತದೆ, ಡೌಟೇ ಇಲ್ಲ, ಖಂಡಿತವಾಗಿ ಕೆಡ್ತದೆ. ಇಂತಹ ಒಂದು ಸಮಾರಂಭ ಬಂದಾಗ ನಮಗೆ ಇದೊಂಥರ ವಿಶೇಷ ಅನ್ನಿಸ್ಬೋದು. ಯಶಸ್ವಿ ಇಂತಹ ವಿದ್ವಾಂಸರು ಎಷ್ಟು ಪರಿಣಿತರು ಅನ್ನೋದು ಚಿಕ್ಕ ವಯಸ್ಸಿನ ನಿಮಗೆ ಗೊತ್ತಾಗದೇ ಇರ್ಬೋದು, ಅಥವಾ ಸಂಗೀತದಲ್ಲಿ ಜ್ಞಾನ ಇಲ್ಲದೆ ಇರುವಂಥ ಜನರಿಗೂ ಗೊತ್ತಾಗದೇ ಇರ್ಬೋದು. ಆದರೆ ಇಂತಹ ಒಂದು ಕಡೆ ಬೆಳಗಿಂದ ಮಧ್ಯಾಹ್ನದವರೆಗೆ ಒಂದು ಪೂಜೆ ಜೊತೆಗೆ ಒಂದು ಸಂಗೀತ, ಧ್ಯಾನ, ಒಂದು ಸಾತ್ವಿಕವಾದಂಥ ಮಾತು, ಇವುಗಳನ್ನು ಕೇಳಿದಾಗ ಪ್ರಪಂಚದಲ್ಲಿ